ಯಾಕೆ ಪ್ರತಿ ಹೋರಾಟ ಬಂದಾಗಲೂ ಕೂಡ ಕನ್ನಡದ ವಿಚಾರವಾಗಿ ನೀವು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಚಿತ್ರರಂಗದವರನ್ನ ಹೋಗಿ ಕರಿಬೇಕು, ಮನವಿ ಮಾಡ್ಕೋಬೇಕು ಅನ್ನುವಂಥದ್ದು ಏನಾದರೂ ಎಕ್ಸ್ಪೆಕ್ಟೇಷನ್ ಇರುತ್ತಾ, ಅಥವಾ ಏನು ಇದಕ್ಕೆ ಕಾರಣ ಏನಿರಬಹುದು ಅಂತ? ನೋಡಿ, ನಾನು ಇಲ್ಲಿ ನನ್ನ ಮಗಳು ಮದುವೆ ಮಾಡ್ತಾ ಇಲ್ಲ ಅಥವಾ ನನ್ನ ಮಗನ ಮದುವೆ ಮಾಡ್ತಾ ಇಲ್ಲ. ಇವ್ರಿಗೆ ಹೋಗಿ ಆಹ್ವಾನ ಪತ್ರಿಕೆ ಕೊಟ್ಟು ಕರೆಯೋಕ್ಕೆ ಅದನ್ನೇ ಹೇಳಿದ್ದು. ಇವತ್ತು ನಾರಾಯಣಗೌಡ್ರನ್ನ ಯಾರೂ ಕರೆದಿಲ್ಲ, ಬನ್ನಿ ಹೋರಾಟ ಮಾಡಿ ಅಂತ ಕರೆದಿಲ್ಲ. ನಾನೊಬ್ಬ ಕನ್ನಡದ ಮಗನಾಗಿ, ಈ ನೆಲದ ಮಗನಾಗಿ, ನನ್ನ ಭಾಷೆ ಕನ್ನಡ ಅನ್ನುವ ಕಳಕಳಿಯನ್ನು ಇಟ್ಕೊಂಡು, ನನ್ನ ರಕ್ತನಾಡಿಗಳಲ್ಲಿ ಕನ್ನಡದ ಸ್ವಾಭಿಮಾನ ತುಂಬಿಕೊಂಡು, ನನ್ನ ನಾಡಿಗೆ ಅನ್ಯಾಯ ಆಗಬಾರ್ದು, ಕನ್ನಡದ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು, ನನ್ನ ಭಾಷೆ ಕನ್ನಡ, ಅದಕ್ಕೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ 35 ವರ್ಷದಿಂದ ಈ ನಾಡಿಗಾಗಿ ಹೋರಾಟ ಮಾಡ್ತಾ ಎಲ್ಲ ಜೈಲು ವಾಸ ಅನುಭವಿಸ್ದೆ. ಪೊಲೀಸ್ ಲಾಠಿ ಹೇಟ್ ತಿಂದೆ, ಬೂಟ್ ನೇಟ್ ತಿಂದೆ. ನನ್ನ ಇಬ್ಬರು ಮಕ್ಕಳು ಹುಟ್ಟುವಾಗಲೂ ಜೈಲು ವಾಸವನ್ನು ಅನುಭವಿಸ್ದೆ. ನನಗೆ ಯಾರು ಕರೆದಿರಲಿಲ್ಲ, ಆದರೆ ಕನ್ನಡದ ಕಳಕಳಿ, ಅಭಿಮಾನ, ಸ್ವಾಭಿಮಾನ ನನಗಿತ್ತು. 35 ವರ್ಷದಿಂದ ಲಕ್ಷಾಂತರ ಮಕ್ಕಳಿಗೆ ಕನ್ನಡದ ದೀಕ್ಷೆ ಕೊಟ್ಟು ಇವತ್ತು ಹೋರಾಟ ಮಾಡ್ತಾ ಇದ್ದೀನಿ. ನಿಮ್ಮನ್ನು ಕರಿಬೇಕಾ? ಬನ್ನಿ ಅಂತೇಳಿ ಕರಿಬೇಕಾ ರೀ? ನಿಮ್ಮ ಋಣದಲ್ಲಿ ನಾವು ಬದುಕ್ತಾ ಇಲ್ಲ ರೀ. ನಮ್ಮ ಋಣದಲ್ಲಿ, ಕನ್ನಡದ ಅಭಿಮಾನಿಗಳ ಋಣದಲ್ಲಿ ನೀವು ಬದುಕ್ತಾ ಇದ್ದೀರಿ. ಚಿತ್ರರಂಗದ ನಟ ನಟಿಯರು ನಿಮಗಿರಬೇಕಾ ಕಾಳಜಿ ಹೊರತು ಕರೆಸ್ಕೊಳ್ಳೋಕ್ಕಿದೆಯೇನು? ಯಾರ ಮನೆ ಮದುವೆ ಅಲ್ಲ, ಕಾರ್ಯಕ್ರಮ ಅಲ್ಲ. ನಿಮಗೇನಾದರೂ ಸ್ವಾಭಿಮಾನ ಇದ್ದರೆ ಈಗಲಾದ್ರೂ ಬೆಂಬಲವನ್ನು ವ್ಯಕ್ತಪಡಿಸಿ ಅಂತ ಹೇಳಿ ನಾನು ಅವ್ರಿಗೆ ಹೇಳ್ತೀನಿ. ಸರ್, ಕನ್ನಡ ನಾಮಫಲಕ ಹೋರಾಟ ಮಾಡ್ತಾ ಇದ್ದೀರಿ. ಈ ಒಂದು ಹೋರಾಟವನ್ನು ನಿಲ್ಲಿಸುವಂತೆ ಜೀವ ಬೆದರಿಕೆ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಜೊತೆಗೆ ಇದನ್ನು ಯಾರು ಮಾಡ್ತಿದ್ದಾರೆ, ಹೇಗೆ ಅಂತ? ಇವತ್ತು ಮಾಲಾಪ್ ಏಷ್ಯಾದ ಮಾಲೀಕರ, ಅವರ ಬೆಂಬಲಿಗರು, ಅವರ ಪರವಾದಂಥ ಗೂಂಡಾಗಳು ಮುಂಬೈ ನಗರದಿಂದ ನನಗೆ ಥ್ರೆಟ್ ಮಾಡ್ತಾ ಇದ್ದಾರೆ, ಬೆದರಿಕೆಯ ಕರೆಗಳನ್ನು ಮಾಡ್ತಾ ಇದ್ದಾರೆ. ಸುಮಾರು 3 ದಿವಸದಿಂದ ರಾತ್ರಿ 11 ಗಂಟೆಗೆ ಬೆದರಿಕೆ ಕರೆಗಳು ಪ್ರಾರಂಭ ಆದದ್ದು, ಬೆಳಗ್ಗೆ 5 ಗಂಟೆವರೆಗೂ ಬೆದರಿಕೆ ಹಾಕ್ತಾ ಇದ್ದಾರೆ. ನನ್ನ ಗುಂಡು ಹೊಡೆದು ಸಾಯಿಸ್ತಾರಂತೆ, ನನ್ನ ಮಕ್ಕಳನ್ನ ಕೊಲ್ಲಿಸ್ತಾರಂತೆ, ನನ್ನ ಮನೆಗೆ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡ್ತಾರಂತೆ. ನಾನು ಇವ್ರಿಗೆಲ್ಲ ಹೇಳ್ತಾ ಇದ್ದೀನಿ, ನನ್ನ 35 ವರ್ಷದ ಹೋರಾಟದ ಜೀವನದಲ್ಲಿ ಇಂಥ ಬಾಂಬು, ಇಂಥ ಗುಂಡು, ಇಂಥ ಲಾಠಿ ಎಲ್ಲವನ್ನು ನಾನು ನೋಡ್ದಂತೋನು. ಸರ್ಕಾರವೇ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಬರ್ತಾನೆ ಇದೆ, ಹಲವಾರು ಕೇಸುಗಳು ಕೂಡ ಇದ್ದಾವೆ. ಸರ್ಕಾರ ಯಾಕೆ ಈ ಕೇಸುಗಳನ್ನ ವಾಪಸ್ ಪಡೀತಾ ಇಲ್ಲ ಅಂತ? ಅದನ್ನೇ ನಾನು ಬಂದಂಥ ಎಲ್ಲ ಮುಖ್ಯಮಂತ್ರಿಗಳಿಗೆ ಹೋಗಿ ಮನವಿ ಮಾಡ್ಕೊಂಡಿದ್ದೀನಿ. ನೀವೇನು ನಮಗೇನು ಕೊಡಬೇಡಿ, ಕನಿಷ್ಠ ಈ ನಾಡು ನುಡಿಗಾಗಿ ಹೋರಾಟ ಮಾಡಿದಂಥ ಸಾವಿರಾರು ಮೊಕದ್ದಮೆಗಳಿದ್ದಾವೆ ಇವತ್ತು ನಮ್ಮ ಮೇಲೆ. ಕರ್ನಾಟಕ ರಕ್ಷಣಾ ವೇದಿಕೆ ಮೇಲೆ 1222 ಮೊಕದ್ದಮೆಗಳಿದ್ದಾವೆ ಇಡೀ ರಾಜ್ಯದಲ್ಲಿ. ನನ್ನ ಮೇಲೆ 48 ಮೊಕದ್ದಮೆಗಳಿದ್ದಾವೆ. ನಾವು ಬಂದಂಥ ಮುಖ್ಯಮಂತ್ರಿಗಳಿಗೆಲ್ಲರಿಗೂ ಕೇಳಿಕೊಂಡು, ಯಡಿಯೂರಪ್ಪನೂ ಕೇಳಿಕೊಂಡು, ಕುಮಾರಸ್ವಾಮಿನೂ ಕೇಳಿಕೊಂಡು, ಮತ್ತು ಸಿದ್ದರಾಮಯ್ಯನೂ ಕೇಳಿದು ತೆಗೀರಿ ವಾಪಸ್ಸು ಅಂತ. ಇನ್ನೂ ಒಂದೊಂದು ಕೇಸ್ ಹಾಕಿರೋ ಹೊತ್ತು ಈ ಮನೆಯಾಳರು ನಮ್ಮ ಕೇಸ್ನ ವಾಪಸ್ ತಗೊಳ್ಳಿಲ್ಲ. ಬಹುಶಃ ನನ್ನ ಮೇಲೆ ಹೆಚ್ಚು ಕೇಸ್ ಹಾಕ್ತವ್ರೆ ಯಾರಪ್ಪ ಅಂದರೆ, ಅನೇಕರು ಮಾತಾಡ್ತಾರೆ ಕಾಂಗ್ರೆಸ್ ಪರ ರಕ್ಷಣಾ ವೇದಿಕೆ ಅಂತೇಳಿ. ಒಂದು ಸತ್ಯ ಹೇಳ್ತೀನಿ, ನನ್ನ ಮೇಲೆ ಹೆಚ್ಚು ಕೇಸ್ ಹಾಕಿ ಹೆಚ್ಚು ಸಲ ಜೈಲಿಗೆ ಕಳಿಸಿದರೆ ಅದು ಕಾಂಗ್ರೆಸ್ನವರು. 2003-4ರಲ್ಲಿ ಒಂದು ಸಲ ದೇವೇಗೌಡರು ಕಾವೇರಿ ನೀರು ಬಿಟ್ಟರು ಅಂತ ಪ್ರತಿಭಟನೆ ಮಾಡಿದೆ. ಅವತ್ತು ನನ್ನ ಜೈಲಿಗೆ ಕಳಿಸಿರು, ನಮ್ಮ ಮನೆಯಲ್ಲಿ ಮಗಳು ಹುಟ್ಟಿಳು. ನನ್ನ ಹೋರಾಟವನ್ನು ಹತ್ತಿಕ್ಲಿಕ್ಕೋಸ್ಕರ 200 ಕೇಸ್ ಹಾಕಿರು, ಚಿಂತೆ ಇಲ್ಲ, ನಾನು ನಿಮಗೆ ಸಲಾಮ್ ಹೊಡೆದು ನನ್ನ ಕೇಸ್ ತಗೊಳ್ಳಿ ಅಂತ ಹೇಳಿ ಬೇಡುವಂಥ ಪರಿಸ್ಥಿತಿ ನನಗಿಲ್ಲ. ನನ್ನ ವಿರುದ್ಧ ಸುಮಾರು 48 ಕೇಸ್ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಮೇಲೆ 1282 ಕೇಸ್ ಇದೆ. ಸುಮಾರು 100 ಜನ ವಕೀಲರು ಕೆಲಸ ಮಾಡ್ತಾರೆ. ಈ ಕಾರ್ಯಕರ್ತರ ಮೇಲಿನ ಕೇಸು, ಅವ್ರು ಅಂದರೆ ವಕೀಲರಿಗೆ ಕೊಡಬೇಕಾಗಿರುವಂಥ ಫೀಸು ಎಲ್ಲವನ್ನು ಕೂಡ ನೀವು ಹೇಗೆ ನಿಭಾಯಿಸ್ತೀರಿ ಹಾಗಿದ್ರೆ? ನಾನು ಅದನ್ನೇ ಹೇಳ್ದಲ್ಲ, ನನ್ನದೇ ಆದಂಥ ಒಂದಷ್ಟು ನಾನು ಸಂಪಾದನೆ ಮಾಡಿದಂಥ ಆಸ್ತಿ ಎಲ್ಲವನ್ನು ಕಳ್ಕೊಂಡೆ. ಇವತ್ತು ನನಗೊಂದು ಮನೆ ಬಿಟ್ಟರೆ, ಮನೆ ಮೇಲೂ 2 ಕೋಟಿ ಸಾಲ ಇದೆ. ಅದು ಬಿಟ್ಟರೆ ಏನು ಬೆಂಗಳೂರಲ್ಲಿ 6 ಅಡಿ 3 ಅಡಿ ಜಾಗ ಇಲ್ಲ. ಹಾಗಾಗಿ ಎಲ್ಲ ಕಳ್ಕೊಂಡಿದ್ದೀನಿ. ಇಚ್ಛಿತಿಗೆ ಒಂದಷ್ಟು ನಮ್ಮಲ್ಲೇ
ಒಂದು ಉದ್ಯಮದಾರರ ಘಟಕ, ಕನ್ನಡದ ಉದ್ಯಮದಾರರ ಘಟಕ ಅಂತ ಮಾಡಿದ್ದೀವಿ. ಹಾಗಾಗಿ ಅವರೊಂದಷ್ಟು ಸಹಾಯ ಮಾಡೋದ್ರಿಂದ, ಮತ್ತು ನಮ್ಮದೊಂದು ಪತ್ರಿಕೆ ಇದೆ, ಕರವೇನಲ್ಲಿ ನುಡಿ ಪತ್ರಿಕೆ ಇರೋದ್ರಿಂದ ಅದರಲ್ಲಿ ಜಾಹೀರಾತು ಬಂದಂಥ ಹಣದಿಂದ ಇವತ್ತು ರಕ್ಷಣಾ ವೇದಿಕೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಕೇಸು ಕಚೇರಿಗೆ ಹಣವನ್ನು ಖರ್ಚು ಮಾಡ್ತಾ ಇದ್ದೀವಿ ಹೊರತು ಬೇರೆ ಯಾವ ರೀತಿಯಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಹಣದ ಆರ್ಥಿಕ ಪರಿಸ್ಥಿತಿ ನಮಗಿಲ್ಲ. ಹಾಗಾಗಿ ಏನೇ ಆದರೂ ಸಹ, ಎಂಥದೇ ಆದರೂ ಸಹ ನಮ್ಮ ಅಭಿಮಾನ, ನಮ್ಮ ಸ್ವಾಭಿಮಾನಕ್ಕೆ ಯಾವತ್ತೂ ಧಕ್ಕೆ ಬರಲ್ಲ ಅಂಥೇಳಿ ನಾನಂತೂ ನೇರವಾಗಿ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.